ನಮಸ್ಕಾರ. ಇವತ್ತು ವಿಶೇಷವಾಗಿ ಯಡಿಯೂರಪ್ಪನವರ ಆಡಳಿತ, ರಾಜಕೀಯ ಜೀವನ, 50 ವರ್ಷಗಳ ನಿರಂತರ ರಾಜಕೀಯ ಜೀವನ ಇವತ್ತು ರಾಜ್ಯದಲ್ಲೇ ಒಂದು ಮುಂಚೂಣಿಯಲ್ಲಿರುವಂಥ ಎಲ್ರಿಗೂ ನೆನಪಿಡುವಂಥದ್ದು. ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆಯಲ್ಲಿ ಇವತ್ತು ಅಭಿವೃದ್ಧಿಯನ್ನು ಕಂಡಿದ್ದರೆ ಆ ಯಡಿಯೂರಪ್ಪನವರ ಭಾರತೀಯ ಜನತಾ ಪಕ್ಷದ ಆಡಳಿತ ಕಾಲದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ನಾವು ಕಂಡಿದ್ದೇವೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿಶೇಷವಾಗಿ 1,200 ಕೋಟಿ ರೂಪಾಯಿಯನ್ನು ನಾನು ಮಂತ್ರಿಯಾಗಿದ್ದಾಗ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಅಭಿವೃದ್ಧಿ ಕೆಲಸ ಕೈಗೊಂಡಿತ್ತು. ಅದಲ್ಲದೆ ವಿಶೇಷವಾಗಿ ಮಂಗಳೂರು ನಗರಕ್ಕೆ ಒಂದು 200 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದರು. ಪ್ರತಿ ವರ್ಷ 100 ಕೋಟಿ ರೂಪಾಯಿಯನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಇವತ್ತು ಮಂಗಳೂರು ನಗರದಲ್ಲಿ ಇವತ್ತು ಭಾಳ ಜನ ಓಡಾಡುತ್ತಿದ್ದರೆ, ಇವತ್ತು ರಿಕ್ಷಾ ಚಾಲಕರಿರಲಿ ಅಥವಾ ಸಾಮಾನ್ಯ ಜನ ಇವತ್ತು ಮಾರ್ಗದಲ್ಲಿ ರಸ್ತೆಗಳಲ್ಲಿ ಓಡಾಡಲಿಕ್ಕೆ ಸರಾಗವಾಗಿ ಓಡಾಡಲಿಕ್ಕೆ ಅವರ ಆಡಳಿತ ಕಾಲದಲ್ಲಿ ಆದದ್ದು. 200 ಕೋಟಿಯಲ್ಲಿ ರಸ್ತೆಯ ಅಭಿವೃದ್ಧಿ ನಾವು ಅದರಲ್ಲೂ ತಂದು ಬೇರೆ ಬೇರೆ ಯಾವುದಕ್ಕೂ ಹಣ ದುರುಪಯೋಗ ಮಾಡದೆ ಕೇವಲ ರಸ್ತೆಯನ್ನೇ ಅಭಿವೃದ್ಧಿ, ಕಾಂಕ್ರೀಟ್ ರಸ್ತೆ ಇವತ್ತು ಇಲ್ಲಿಂದ ಮಂಗಳೂರು ನಗರದಿಂದ ಸುರತ್ಕಲ್ ಪ್ರದೇಶದ ತನಕ ವಿಶೇಷವಾಗಿ ಕಾಂಕ್ರೀಟ್ ರಸ್ತೆಯನ್ನು ಅಭಿವೃದ್ಧಿ ಮಾಡಿತ್ತು. ಆ ಅಭಿವೃದ್ಧಿ ಕೆಲಸ ಇವತ್ತು ಸದಾ ನೆನಪಿಡುವಂಥ ಕೆಲಸ ಆಗಿದೆ. ಆ ನಂತರ ಬಂದಂಥ ಆಡಳಿತ ಇವತ್ತಿಗೂ ಅದನ್ನು ಕಂಡಿರಲಿಕ್ಕೆ ಇಲ್ಲ, ಅದನ್ನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅವರು ಕೊಟ್ಟಂಥ ಅಭಿವೃದ್ಧಿಗೆ ಕೊಟ್ಟಂಥ ಪ್ರೋತ್ಸಾಹ, ಅದಲ್ಲದೆ ನಾವು ಮಂತ್ರಿಗಳಾಗಿದ್ದಾಗ ಅಥವಾ ಒಬ್ಬ ಶಾಸಕನಾಗಿ ಒಂದು ಸಾಮಾನ್ಯ ಶಾಸಕನಾಗಿದ್ದರೂ ಕೂಡ ಅವರನ್ನು ಕರೆದು ನಿಮ್ಮ ಸಮಸ್ಯೆಯನ್ನು ಅವರು ಆ ಸಂದರ್ಭದಲ್ಲಿ ಕೇಳಿ ಆ ಶಾಸಕರಿಗೆ ಬೇಕಾದಂಥ ಅನುದಾನವನ್ನು ಕೊಟ್ಟು ಆ ಅಭಿವೃದ್ಧಿ ಕೆಲಸವನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಭಾಳ ಸಹಕಾರಿಯಾದಂಥ ಒಬ್ಬ ಮುಖ್ಯಮಂತ್ರಿ ಇದ್ದರೆ ವಿ.ಎಸ್. ಯಡಿಯೂರಪ್ಪನವರು. ಅವರ ಆಡಳಿತ ಕಾಲ ಅಂದರೆ ಒಂದು ರಾಮರಾಜ್ಯ ಅಂತ ಹೇಳ್ತಾರೆ, ರಾಮರಾಜ್ಯದ ಆಡಳಿತ ಅಂತ ಹೇಳ್ಬೋದು. ಅಂಥ ಒಂದು ಆಡಳಿತೆಯನ್ನು ಆ ಸಂದರ್ಭದಲ್ಲಿ ಕೊಟ್ಟಿದ್ದರು ನಮಗೆ. ಆ ಆಡಳಿತ ಕಾಲದಲ್ಲಿ ಆ ಅಭಿವೃದ್ಧಿ ಕೆಲಸವನ್ನು ಕಂಡು ನಾವು ಕೂಡ ರಾತ್ರಿ ಹಗಲು ದುಡಿತಾ ಇತ್ತು, ಅದರ ಹಿಂದೆ ಹೋಗ್ತಾ ಇದ್ದೆವು. ಯಾಕಂದರೆ ಯಡಿಯೂರಪ್ಪನವ್ರು ಕೇಳ್ತಿದ್ದರು, ಪ್ರತಿ ವಾರ ಅವರು ನಮ್ಮನ್ನು ಕರೆದು ಕೇಳಿ ನಿಮ್ಮ ಅಭಿವೃದ್ಧಿ ಹಣ ಕೊಂಡೋಗಿದ್ರಿ, ಏನು ಮಾಡಿದ್ರಿ ಅಂತ ಕೇಳುವಂಥ ಒಂದು ಅವರ ಜಾಯಮಾನ ಇತ್ತು. ಅವರು ಯಾರಿಗೂ ಒಂದು ಭಯ ಪಡುವಂಥದ್ದಿಲ್ಲ. ಯಾವುದೇ ಸಂದರ್ಭದಲ್ಲಿ ನಾವೇನಾದರೂ ಸಮಸ್ಯೆಯನ್ನು ಕೊಂಡೋದ್ರೆ ಕೂಡಲೇ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡುವಂಥದ್ದು. ಅವರ ಆಪ್ತ ಕಾರ್ಯದರ್ಶಿ ಕರೆದು ಕೂಡಲೇ ಆ ಅಭಿವೃದ್ಧಿ ಕೆಲಸದ ಬಗ್ಗೆ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಿದ್ರು. ಖಾಲಿ ಸ್ಯಾಂಕ್ಷನ್ ಮಾಡೋದು ಮಾತ್ರ ಅಲ್ಲ, ಈಗಿನವರೆಲ್ಲ ಆ ನಂತರ ಬಂದವರೆಲ್ಲ ನಾನು ನೋಡಿದ್ದೇನೆ, ಮುಖ್ಯಮಂತ್ರಿಗಳಿರಲಿ ಅಥವಾ ಬೇರೆ ಆಡಳಿತಗಾರರಿರಲಿ ಯಾರಿದ್ದರೂ ಕೂಡ ಸ್ಯಾಂಕ್ಷನ್ ಮಾಡ್ತಾರೆ. ಲೆಟ್ರ್ ಇಟ್ಕೊಂಡು ಹೋದ ಕೂಡಲೇ ಸ್ಯಾಂಕ್ಷನ್ ಆಯಿತು. ಸ್ಯಾಂಕ್ಷನ್ ಅಂದರೆ ಕೂಡಲೇ ಮಾಡೋದು ಅಂತ ಒಂದು ಶರ ಬರೆದು ಕಳಿಸ್ತಿದ್ರು ಲೆಟ್ರ್. ಅದು ಮಾತ್ರ ಫೈನಾನ್ಸ್ ಇಲಾಖೆಗೆ ಡಿಪಾರ್ಟ್ಮೆಂಟಿಗೆ ಹೋದಾಗ ಅದು ಅಲ್ಲಿ ಬೆಳ್ತಿತ್ತು ಸುಮ್ಮನೆ. ಆದರೆ ಯಡಿಯೂರಪ್ಪನವರ ಕಾಲದಲ್ಲಿ ಹಾಗಲ್ಲ. ಯಾವುದಾದ್ರೂ ಒಂದು ಹಣ ಕೊಟ್ಟರು ಅಂದರೆ, ಸ್ಯಾಂಕ್ಷನ್ ಮಾಡಿದ್ರಂದರೆ ಅದನ್ನು ಆಪ್ತ ಕಾರ್ಯದರ್ಶಿಗಳಿಗೆ ಕರೆದು ಹೇಳಲಿಕ್ಕುಂಟು. ಆ ಫೈನಾನ್ಸ್ ಇಲಾಖೆಗೆ ಕೂಡಲೇ ಆದೇಶವನ್ನು ಕೊಡೋದು, ಈ ಹಣವನ್ನು ಕೂಡಲೇ ಇವತ್ತಿನಿಂದ 1 ವಾರದೊಳಗೆ ಬಿಡುಗಡೆ ಮಾಡಬೇಕು ಅಂತ. ಅದು ಒಂದು ಅವ್ರದ್ದು ವಿಶೇಷತೆ. ಅಂಥ ಮುಖ್ಯಮಂತ್ರಿಗಳು ಇವತ್ತು 50 ವರ್ಷಗಳ ನಿರಂತರ ಆಡಳಿತ ಬಗ್ಗೆ, ಅವರ ರಾಜಕೀಯ ಜೀವನದ ಬಗ್ಗೆ ನಾವು ಅವರ ಒಂದು 50 ವರ್ಷದ ಒಂದು ಆಚರಣೆಯನ್ನು ನಾವು ಇವತ್ತು ಮಾಡ್ತಾಯಿದ್ದೇವೆ. ಚಿತ್ರದುರ್ಗದಲ್ಲೆಲ್ಲ ಸೇರಿ ನಾವು ಇದು ಮಾಡುವಂಥದ್ದು, ಆ ಆಚರಣೆ ಬಹುಶಃ ಲಕ್ಷಾಂತರ ಜನ ಸೇರುವಂಥ ಸಂದರ್ಭ ಇದು. ನಮಗೆಲ್ಲರಿಗೂ ಒಂದು ಸಂತೋಷ ಕೊಡುವಂಥದ್ದು. ಆಗ ನಾವೆಲ್ಲರೂ ಹೋಗಲಿಕ್ಕಿದೆ. ಆ ಕಾರ್ಯಕ್ರಮದ ಭಾಳ ಚೆನ್ನಾಗಿ ಇಡೀ ರಾಜ್ಯದಲ್ಲೇ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಅಂತ ಒಂದು ಹೆಸರು ಪಡೆಯುವಂಥ ಒಂದು ಕಾರ್ಯಕ್ರಮವಾಗಿ ಮೂಡಿ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ನಮಗೆ ಎಲ್ರಿಗೂ ಒಂದು ಆಶಾದೀಪವಾದ ಒಂದು ಆದರ್ಶತೆಯನ್ನು, ಯಡಿಯೂರಪ್ಪನವರ ಆದರ್ಶ ನಮ್ಮೆಲ್ಲರಲ್ಲಿ ಇರಲಿ, ಪ್ರತಿಯೊಬ್ಬ ಕಾರ್ಯಕರ್ತನಲ್ಲಿ ಕೂಡ ಆ ಆದರ್ಶತೆ ಬೆಳೆದು ಬರಲಿ ಅಂಥೇಳಿ ಈ ಸಂದರ್ಭ ಹೇಳ್ತಾ ಇದ್ದೆ.